ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚನ್ನು ಲೈಫ್ ಕನ್ನಡ ಲಾಗ್ಸ್. ಇವತ್ತು ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಂತೇಳಿ ಆಲ್ರೆಡಿ ನಿಮಗೆ ತಮ್ನೈಲ್ ಮತ್ತು ಟೈಟಲ್ ನೋಡಿನೇ ಗೊತ್ತಾಗಿರುತ್ತೆ. ಹೌದು ಫ್ರೆಂಡ್ಸ್, ನಾವು ರೀಸೆಂಟಾಗಿ ಒಂದು ಎಂಬ್ರಾಯ್ಡ್ರಿ ಮಷೀನನ್ನು ಪರ್ಚೇಸ್ ಮಾಡಿದ್ವಿ. ಅದ್ರ ಬಗ್ಗೆನೇ ನಾನು ಇನ್ಫಾರ್ಮೇಷನ್ ಕೊಡೋಣ ಅಂತೇಳಿ ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಯಾವುದೇ ಸ್ಕಿನ್ ಕೇರ್ ವಿಡಿಯೋನ ಮಾಡ್ತಾ ಇಲ್ಲ, ಅದೇ ಎಂಬ್ರಾಯ್ಡ್ರಿ ಮಷೀನಿಂದು ಇನ್ಫಾರ್ಮೇಷನ್ ಕೊಟ್ಟರಾಯಿತು, ನಿಮಗೆ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆಲ್ರೆಡಿ ಮಿಷಿನ್ ಇವಾಗ ಶಾಪಿಗೆ ಬಂದು ಒಂದು 10 to 12 ಡೇಸ್ ಮೇಲೇ ಆಯಿತು. ಅವತ್ತು ಮಾಡೋಣ ಇವತ್ತು ಮಾಡೋಣ ಅಂದ್ಕೊಂಡು ಸ್ವಲ್ಪ ಡಿಲೇ ಆಯಿತು. ಹಾಗಾಗಿ ಇವತ್ತಾದರೂ ವಿಡಿಯೋ ಮಾಡೋಣ ಅಂಥೇಳಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಮುಂಚೆ ನನ್ನ ಹತ್ರ ಆಲ್ರೆಡಿ 450 ಮಿಷಿನ್ ಇತ್ತು ಎಂಬ್ರಾಯ್ಡ್ರಿದು. ಹಾಗಾಗಿ ಅದರಲ್ಲಿ ಜಾಸ್ತಿ ಕಸ್ಟಮರ್ನೇ ಬರ್ತಾಯಿದ್ರು ನಮ್ಮ ಶಾಪ್ಗೆ. ಹಾಗಾಗಿ ಅದರಲ್ಲಾದರೆ ಒನ್ ಡೇಗೆ 1 ಅಥವಾ 2 ಸಿಂಪಲ್ ಡಿಸೈನ್ ಆದರೆ 2 ಮುಗಿಯುತ್ತೆ, ಮತ್ತು ಗ್ರ್ಯಾಂಡ್ ಡಿಸೈನ್ ಆದರೆ 1 ಮಾತ್ರ ಮುಗಿಯುತ್ತೆ. ಹಾಗಾಗಿ ಮತ್ತು ಅದು ಬೇರೆ ಮೇಲೆ ಒಂದು ಸ್ವಲ್ಪ ಅಟ್ಯಾಚ್ ಮಾಡಬೇಕು. ಲೆಂತ್ ಏನಾದರೂ ಬ್ಯಾಕ್ ಸ್ವಲ್ಪ ಅವ್ರದ್ದು ಜಾಸ್ತಿ ಇದ್ದರೆ, ಮತ್ತು ಸ್ಲೀವ್ಸ್ ಏನಾದರೂ ಅವರು ಸ್ವಲ್ಪ ದಪ್ಪ ಇದ್ದರೆ, ಆ ಥರ ಅಡ್ಜಸ್ಟ್ಮೆಂಟ್ ಏನಾದರೂ ಇದ್ದರೆ ಫ್ರೇಮನ್ನು ತೆಗೆದು ಮತ್ತು ಬೇರೆ ಹಾಕಿ ಅಟ್ಯಾಚ್ ಮಾಡಬೇಕು. ಆ ಥರ ಪ್ರಾಬ್ಲಮ್ಮು 450 ಮಿಷಿನ್ನಲ್ಲಿ. ಹಾಗಾಗಿ ಸುಮ್ಮನೆ ಬೇಡ, ದೊಡ್ಡ ಮಿಷಿನ್ನೇ ತೊಗೊಂಬಿಡೋಣ ಅಂಥೇಳಿ ಒಂದು 6 ಮಂತ್ಸ್ ಬ್ಯಾಕೇ ನಾವು ಅಂದ್ಕೊಳ್ತಾ ಇದ್ವಿ ತೊಗೊಳ್ಳೋಣ ಅಂಥೇಳಿ. ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ಅಂತ ಹೇಳ್ತಾರಲ್ವ. ಹಾಗಾಗಿ ಒಂದು 6 ಮಂತ್ಸಿಂದ ತರಬೇಕು ಆವಾಗ ಇವಾಗ ಅಂದ್ಕೊಂಡು ಫೈನಲಿ ಇವಾಗ ತರಿಸಿದ್ದೀವಿ ಮಿಷಿನನ್ನು. ನಾನಾಯಿತು, ಅಕ್ಕ ಆಯಿತು, ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಡಿಸ್ಕಸ್ ಮಾಡಿ ತರಿಸ್ಬಿಡೋಣ ಅಂಥೇಳಿ ತರಿಸ್ಬಿಟ್ಟಿದ್ದೀವಿ. ನಾವಿರ್ತಕ್ಕಂಥ ಏರಿಯಾ ಅಂದರೆ ನಮ್ಮೂರು ಬಂದುಬಿಟ್ಟು ಫುಲ್ಲು ಈ ಕಡೆ ಸಿಟಿನೂ ಅಲ್ಲ, ಈ ಕಡೆ ಫುಲ್ ಕಂಪ್ಲೀಟಾಗಿ ಹಳ್ಳಿನೂ ಅಲ್ಲ, ಒಂಥರ ಹುಬ್ಳಿ ಥರ ಐತಿ. ಅಷ್ಟೊಂದು ಜಾಸ್ತಿ ಫುಲ್ಲು ಕಸ್ಟಮರೂ ಅಷ್ಟೊಂದೇನಿಲ್ಲ, ಹಂಗೆ ಕಡಿಮೆ ಕೂಡ ಇಲ್ಲ, ಒಂಥರ ಮೀಡಿಯಮ್ ಇರುತ್ತಲ್ವ ಆ ಥರ ಇದೆ. ಹಾಗಾಗಿ ನಮ್ಮ ಶಾಪಿಗೆ ಸ್ವಲ್ಪ ಜಾಸ್ತಿ ಕಸ್ಟಮರನ್ನೇ ಬರ್ತಾಯಿದ್ರು. ಹಾಗಾಗಿ ಕೇಳ್ತಿದ್ರು ಎಲ್ಲರೂ. ಅದು ಒಂದು ಮೇಯ್ನಾಗಿ ಏನಪ್ಪ ಅಂದರೆ 450 ಮಷೀನಲ್ಲಿ ಆಗಿರ್ಬೋದು, ಹಾಗೆ 550 ಮಿಷಿನಲ್ಲಿ ಜರಿ ಥ್ರೆಡ್ಡನ್ನು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಆಲ್ರೆಡಿ ನಾವು ಮಷೀನನ್ನು ಪರ್ಚೇಸ್ ಮಾಡ್ತಾ ಇರ್ತೀವಲ್ವ, ಆವಾಗಲೇ ಹೇಳಿರ್ತಾರೆ ಇದರಲ್ಲಿ ಜರಿ ಥ್ರೆಡ್ಡನ್ನು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಅಂಥೇಳಿ. ಹಾಗಾಗಿ ಇವಾಗ ಆಲ್ಮೋಸ್ಟ್ ಜರಿ ಥ್ರೆಡ್ ಡಿಸೈನ್ಸೇ ಹೈಲೈಟಾಗಿ ಕಾಣಿಸ್ತವೆ ಅಂಥೇಳಿ ಜಾಸ್ತಿ ಕಸ್ಟಮರ್ಸು ಅದನ್ನೇ ಕೇಳ್ತಾಯಿದ್ರು ನಮ್ಮ ಶಾಪಿಗೆ ಬರೋರು. ಹಾಗಾಗಿ ದೊಡ್ಡ ಮಿಷಿನ್ನೇ ತರಿಸ್ಬಿಟ್ರೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ಪ್ಲ್ಯಾನ್ ಮಾಡಿಕೊಂಡು ತರಿಸಿದ್ವಿ. ಈ ಥರ ದೊಡ್ಡ ಮಿಷಿನ್ಸ್ಗೆ ಸ್ವಲ್ಪ ಅಮೌಂಟು ಜಾಸ್ತಿನೇ ಆಗುತ್ತಲ್ವ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ತರಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ತುಂಬಾ ಕಾನ್ಫಿಡೆಂಟಿಂದ ತರಿಸಿದ್ದೀನಿ ಈ ಮಿಷಿನನ್ನು. ಯಾಕಂದರೆ ಆಲ್ರೆಡಿ ನಮ್ಮದು 450 ಮಿಷಿನ್ ತೊಗೊಂಡು 2 ಇಯರ್ ಕಂಪ್ಲೀಟ್ ಆಯಿತು. ಇವಾಗ 3 ಇಯರ್ಸ್ ರನ್ನಿಂಗಲ್ಲಿದೆ. ಹಾಗಾಗಿ ಜಾಸ್ತಿನೇ ಕಸ್ಟಮರ್ಸು ಆಲ್ರೆಡಿ ಆ ಮಿಷಿನಿಂದ ತುಂಬಾ ಪರಿಚಯ ಆಗಿದ್ದಾರೆ, ಸುತ್ತಮುತ್ತ ಹಳ್ಳಿಯವರಾಗಿರ್ಬೋದು ಮತ್ತು ನಮ್ಮೂರಲ್ಲಾಗಿರ್ಬೋದು. ಹಾಗಾಗಿ ದೊಡ್ಡ ಮಿಷಿನ್ನು ತರಿಸಿದ್ರೆ 100% ಬಿಸ್ನೆಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರನೇ ದೊಡ್ಡ ಮಿಷಿನನ್ನು ತರಿಸಿದ್ದೀವಿ. ಸ್ಟಾರ್ಟಿಂಗಲ್ಲೇ ನಾವು ದೊಡ್ಡ ಮಿಷಿನನ್ನು ತೊಗೊಳ್ಳೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅಮೌಂಟು ತುಂಬಾ ಜಾಸ್ತಿ ಆಗುತ್ತಲ್ವ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ತರಿಸೋದು ಬೆಟ್ರ್ ಅನ್ನೋದಕ್ಕೋಸ್ಕರ ನಾವು ಮುಂಚೆನೇ ಸಣ್ಣ ಮಷಿನ್ ತೊಗೊಂಡಿದ್ವಿ. ಇನ್ನೇನು ಕಸ್ಟಮರು ತುಂಬಾ ಜಾಸ್ತಿ ಜನ ನಮಗೆ ಪರಿಚಯ ಆದರು. ಹಾಗೆ ಬ್ಲೌಸಸ್ ಕೂಡ ಜಾಸ್ತಿನೇ ಆರ್ಡ್ರ್ ಬರ್ತಾ ಇದ್ದವು. ಹಾಗಾಗಿ ದೊಡ್ಡ ಮಿಷಿನ್ ತೊಗೊಳ್ಳೋಣ ಅನ್ನೋದಕ್ಕೋಸ್ಕರ ಮತ್ತು ಎಲ್ಲ ಪ್ಲ್ಯಾನ್ ಮಾಡಿ ತರಿಸಿದ್ದೀವಿ. ನಮಗೆ ಜಾಸ್ತಿ ಏನು ಡಿಲೇನೇ ಮಾಡೋಕ್ಕೆ ಹೋಗಲಿಲ್ಲ. ಒಂದು 4-5 ಡೇಸಲ್ಲೇ ನಾವು ಎಲ್ಲನೂ ಆಂಟಿ ಆಗಿರ್ಬೋದು ಮತ್ತು ಅಕ್ಕ ಆಗಿರ್ಬೋದು ಶಾಪ್ಗೆ ವಿಸಿಟ್ ಮಾಡಿ ಮಿಷಿನನ್ನು ನೋಡಿ ಬಂದರು. ಅಲ್ಲಿ ಸರ್ ಸಹ ಅಷ್ಟೇ ತುಂಬ ಒಳ್ಳೆ ನೀಟಾಗಿ ಯಾವ ಮಿಷಿನ್ ತೊಗೊಂಡ್ರೆ ಯಾವ್ದು ಯೂಸ್ ಆಗುತ್ತೆ, ಯಾವುದೆಲ್ಲ ಫ್ಯೂಚರ್ಸ್ ಇದೆ ಅನ್ನೋದನ್ನು ನಮಗೆ ಕಾಲಲ್ಲೇ ಫುಲ್ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನೀಟಾಗಿ ಮಷಿನ್ ಇನ್ಫಾರ್ಮೇಷನನ್ನು ಡೀಟೇಲಾಗಿ ತಿಳಿಸ್ಬಿಟ್ರು. ಯಾವಾಗ ಕಾಲ್ ಮಾಡ್ತೀವೋ ಆವಾಗಲೇ ಯಾವ ಥರ ಮಿಷಿನ್ ಇದೆ, ಅದರಲ್ಲಿ ಯಾವ ಥರ ಫೀಚರ್ಸ್ ಇದೆ ಅನ್ನೋದನ್ನು ನೀಟಾಗಿ ನಮಗೆ ಎಕ್ಸ್ಪ್ಲೇನ್ ಎಲ್ಲನೂ ಮಾಡಿದರು. ಮಿಷಿನನ್ನು ಇದು ಇಳಿಸ್ಬೇಕಾದ್ರೆ ಎಷ್ಟೊಂದು ಸ್ಟ್ರಗಲಿಂಗ್ ಅಂದರೆ, ನಮ್ಮ ಶಾಪಲ್ಲಿ ಸ್ವಲ್ಪ ದೊಡ್ಡ ಟೇಬಲ್ ಇದೆ, ಅದು ಒಂದು ಅರ್ಧ ರೂಮೇ ತುಂಬಿಬಿಟ್ಟಿದೆ. ಅದನ್ನು ಆ ಕಡೆ ಸರಿಸೋದು ಈ ಕಡೆ ಸರಿಸೋದು ಮಾಡಿ ಎಲ್ಲನೂ ಅಲ್ಲೇನು
ಕಂಪ್ನಿ ಕಡೆಯಿಂದ ಇಳಿಸೋಕೆ ಬಂದಿರ್ತಾರಲ್ವ ಇಬ್ಬರು ಅಣ್ಣಂದರು, ಅವರೇ ಎಲ್ಲನೂ ನೀಟಾಗಿ ಟೇಬಲ್ ಗೀಬಲ್ ಎಲ್ಲನೂ ಸರಿಸಿದ್ರು. ಆವತ್ತು ಮಿಷಿನನ್ನು ಇಳಿಸ್ಬೇಕಾದ್ರೆ ಮನೇಲಿನೂ ಯಾರೂ ಇರಲಿಲ್ಲ. ಅಕ್ಕ ಮತ್ತು ನಾನು ಇಬ್ಬರೇ ಇದ್ವಿ. ಅಕ್ಕ ಹುಡುಗರು ಕರ್ಕೊಂಡು ಮನೇಲಿದ್ದರು. ನಾನು ಮಾತ್ರ ಶಾಪಿಗೆ ಬಂದಿದ್ದೆ. ನಮ್ಮ ಮಾಮರಿಬ್ಬರೂ ಅವ್ರ ಕೆಲಸದ ಮೇಲೆ ಹೊರಗಡೆ ಹೋಗಿದ್ರು. ಮಿಷಿನ್ನು ಬರಬೇಕಾದ್ರೆ ಕಾಲ್ ಮಾಡಿ ಬರ್ತೀನಿ ಅಂತ ಹೇಳಿದರು. ನಾನು ಫೋನ್ ಮಾಡಬೇಕಾದ್ರೆ ಸ್ವಲ್ಪ ಒಂದು 10 ನಿಮಿಷ ಬರ್ತೀನಿ ಅಂದು ಸ್ವಲ್ಪ ಲೇಟ್ ಆಯಿತು. ಆಲ್ರೆಡಿ ಕೆಳಗಡೆ ಸ್ಟ್ಯಾಂಡ್ ಎಲ್ಲನೂ ಫಿಟ್ ಮಾಡಿ ಇನ್ನೇನು ಮೇಲ್ಗಡೆ ಮಿಷಿನ್ ಇಡಬೇಕು ಅನ್ನೋ ಟೈಮ್ಗೆ ಒಂದು ಸ್ವಲ್ಪ ಒಳಗಡೆ ಇಡ್ತಾಯಿದ್ರು. ಆ ಟೈಮ್ಗೆ ಬಂದರು. ಇಷ್ಟೊಂದು ಜಾಗ ಕೂಡ ತುಂಬಾ ಆ ಕಡೆ ಆಗಿರ್ಬೋದು ಈ ಕಡೆ ತುಂಬಾ ಹತ್ತಿತ್ತು. ಆದರೂ ಮಿಷಿನ್ಗೆ ಯಾವುದೇ ಥರ ಪ್ರಾಬ್ಲಮ್ ಆಗದೇ ಆ ಕಡೆ ಈ ಕಡೆ ನೋಡಿಕೊಂಡು ನೀಟಾಗಿ ಎಲ್ಲನೂ ಫಿಟ್ ಮಾಡಿದರು. ಅದು ಮಾತ್ರ ನಂಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಪ್ಲೇಸು ತುಂಬಾ ಚಿಕ್ಕದಿತ್ತು. ನೋಡ್ತಿರ್ಬೋದು ನೀವು ವಿಡಿಯೋದಲ್ಲಿ ಕಾಣಿಸ್ತಿರ್ಬೋದು. ಆ ಕಡೆ ಈ ಕಡೆ ಸ್ವಲ್ಪ ಜಾಗ ಇತ್ತು. ಅದರಲ್ಲೇ ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಮಿಷಿನನ್ನು ಫೈನಲಿ ಒಳಗಡೆ ತೊಗೊಂಡೋಗಿ ನೀಟಾಗಿ ಫಿಟ್ ಮಾಡಿದರು. ಅದನ್ನೇ ಹೇಳ್ತಾಯಿದ್ರು, ಮೇಡಮ್ ಒಂದು ಸ್ವಲ್ಪ ಈ ಟೇಬಲ್ನ ಹೊರಗಡೆ ಇಳಿಸ್ಬಿಟ್ಟಿದ್ರೆ ಇನ್ನೂ ಅನುಕೂಲ ಆಗೋದು ಅಂತೇಳಿ. ಬಟ್ ಅದು ಮಾತ್ರ ತುಂಬಾ ದೊಡ್ಡದಿದೆ. ಅದು ಮೆಟ್ಲು ಇಳಿಸಿ ಕೆಳಗೆ ಇಳಿಸೋದಂತೂ ಆಗೋದೇ ಇಲ್ಲ. ಹಂಗಾಗಿ ಸ್ವಲ್ಪ ಆ ಕಡೆ ಬ್ಯಾಟ್ರಿ ಇತ್ತು, ಅದನ್ನೇ ಸ್ವಲ್ಪ ಸೈಡಿಗೆ ಸರಿಸಿ ಹಾಗೆ ಒಂಚೂರು ಮುಂದೆ ಸರಿಸಿ ಮತ್ತು ನೆಕ್ಸ್ಟು ಮಿಷಿನನ್ನು ಒಳಗಡೆ ತೊಗೊಂಡೋದ್ರು. ಸ್ಲೋ ಆಗಿ ನೋಡ್ತಿರ್ಬೋದು ಅಲ್ಲಿ. ಆಮೇಲೆ ಮಿಷಿನ್ ಕಡೆಯಿಂದ ಏನೇನೆಲ್ಲ ಮೆಟೀರಿಯಲ್ಸ್ ಬಂದಿರುತ್ತೆ ಮತ್ತು ಕಂಪ್ನಿ ಕಡೆಯಿಂದ ಏನೆಲ್ಲ ಮಿಷಿನ್ಗೆ ಯೂಸ್ ಆಗ್ತಕ್ಕಂಥ ಮೆಟೀರಿಯಲ್ಸ್ ಆಗಿರ್ಬೋದು ಅವೆಲ್ಲ ಏನೇನು ಬಂದಿರುತ್ತೆ ಅನ್ನೋದನ್ನು ನೀಟಾಗಿ ಫಿಟ್ಟಿಂಗ್ ಮಾಡಬೇಕಾದ್ರೇ ಅವರು ಹೇಳಿ ಕೊಟ್ಟೋಗಿದ್ರು. ಮಿಷಿನ್ನು ಸ್ವಲ್ಪ ವೇಟ್ ಇತ್ತು. ಆ ಕಡೆ ಇಬ್ಬರು ಈ ಕಡೆ ಇಬ್ಬರು ಟೋಟಲಿ 4 ಜನ ಮಿಷಿನನ್ನು ಹಿಡ್ಕೊಂಡು ಅದು ಸ್ಟ್ಯಾಂಡ್ ಏನು ಫಿಟ್ ಮಾಡಿರ್ತಾರಲ್ವ ಅದ್ರ ಮೇಲೇ ಇಳಿಸಿದ್ರು. ನೋಡ್ತಿರ್ಬೋದು ವಿಡಿಯೋದಲ್ಲಿ. ನಾವು ಮಿಷಿನನ್ನು ನೋಡಿ ಬಂದಿದ್ದಾದಮೇಲೆ ಕಾಲಲ್ಲೆಲ್ಲನೂ ಸರ್ ಜೊತೆ ಮಾತಾಡಿದ್ವಿ ಅಂತ ಹೇಳಿದ್ವಲ್ವ, ಒಂದು 10,000 ಅಷ್ಟೇ ಕೊಟ್ಟು ಮಿಷಿನನ್ನು ಬುಕ್ ಮಾಡ್ಕೊಂಡ್ವಿ. ಅದಾದ ನಂತರ ಅವರು ಹೇಳಿದರು, ಮಿಷಿನ್ನು ಮನೆಗೆ ಬಂದು ಎಲ್ಲ ಫಿಟ್ಟಿಂಗ್ ಆದಮೇಲೆ ನೀವು ಫುಲ್ ಪೇಮೆಂಟನ್ನು ಮಾಡ್ಬೋದು ಅಂತೇಳಿ ಹೇಳಿದರು. ಹಾಗಾಗಿ ಒಂದು 10,000 ಅಷ್ಟೇ ಫೋನ್ಪೇ ಮಾಡಿ ನಾವು ಮಿಷಿನನ್ನು ಬುಕ್ ಮಾಡ್ಕೊಂಡಿದ್ವಿ. ಇವಾಗ ಫೈನಲಿ ಎಲ್ಲನೂ ಫಿಟ್ ಮಾಡ್ತಾ ಇದ್ದಾರೆ. ಫ್ರೇಮ್ ಆಗಿರ್ಬೋದು ಆ ಕಡೆ ಎಲ್ಲನೂ ನೀಟಾಗಿ ಫಿಟ್ ಮಾಡಿದರು. ಹಾಗೇ ಹೇಳ್ತಾಯಿದ್ರು ಯಾವುದ್ಯಾವ್ದೆಲ್ಲ ಮಿಷಿನಿಗಾಗಿರ್ಬೋದು ಆಮೇಲೆ ಕಂಪ್ನಿ ಕಡೆಯಿಂದ ಯಾವ್ಯಾವ್ದೆಲ್ಲ ಮಟೀರಿಯಲ್ಸ್ ಬಂದಿದೆ ಅನ್ನೋದನ್ನು ಅವರು ಎಲ್ಲನೂ ಕೊಟ್ಟೋದ್ರು. ಉಳ್ಕೆದ ಇನ್ಫಾರ್ಮೇಷನ್ ಎಲ್ಲನೂ ಡೆಮೋಕ್ಕೆ ಏನು ಬರ್ತಾರಲ್ವ ಅವ್ರು ಬಂದು ಹೇಳ್ಕೊಡ್ತಾರೆ ಮೇಡಮ್, ಯಾವ ಥರ ಯೂಸ್ ಮಾಡಬೇಕು ಏನು ಅನ್ನೋದನ್ನು ಹೇಳ್ಕೊಟ್ಟು ಹೋಗ್ತಾರೆ ಅಂತೇಳಿ ಹೇಳಿದರು. ನಾನು ಆಲ್ರೆಡಿ ಮಿಷಿನನ್ನು ಬುಕ್ ಮಾಡಬೇಕಾದ್ರೆ ಅಡ್ವಾನ್ಸ್ ಹೇಳ್ಬಿಟ್ಟಿದ್ದೆ. ಅಂದರೆ ನಾವು ಮಿಷಿನನ್ನು ತರಿಸಿರೋದು ಮೊಹರಂ ಹಬ್ಬ ಸ್ವಲ್ಪ ದಿನ ಮುಂದಿತ್ತು, ಆವಾಗನೇ ಮಿಷಿನ್ ತರಿಸಿದ್ವಿ. ನಾನೇನು ದೊಡ್ಡ ಮಿಷಿನ್ ತರಿಸ್ಬೇಕು ಅಂತೇಳಿ ಡಿಸೈಡ್ ಆಗಿದ್ವಲ್ವ ನಮ್ಮ ಮನೆಯಲ್ಲಿ. ಅವಾಗಿಂದನೂ ನಾನು 450 ಮಿಷಿನನ್ನು ಆನೇ ಮಾಡಿರಲಿಲ್ಲ. ಸ್ವಲ್ಪ ಬ್ಲೌಸ್ ಎಲ್ಲನೂ ಹಂಗೆ ಸ್ಟಾಕ್ ಇಟ್ಕೊಂಡ್ಬಿಟ್ಟಿದ್ದೆ, ದೊಡ್ಡ ಮಿಷಿನಲ್ಲೇ ಹಾಕಿದ್ರಾಯ್ತು ಅಂತೇಳಿ. ಹಾಗಾಗಿ ಕಸ್ಟಮರ್ಸ್ಗೂ ಸ್ವಲ್ಪ ಹೇಳ್ಕೊಂಡಿದ್ದೆ, ಹೊಸ ಮಿಷಿನ್ ಎಲ್ಲ ತರೋದಿದೆ, ಅದು ತಂದಾದಮೇಲೆ ನಿಮಗೆ ಅದೇ ಮಿಷಿನಲ್ಲಿ ಡಿಸೈನನ್ನು ಹಾಕ್ಕೊಡ್ತೀನಿ ಅಂತೇಳಿ ಅವ್ರಿಗೆ ಹೇಳಿದ್ದೆ. ಅವರು ಆಯಿತು ಸರಿ ಅಂತೇಳಿ ಹೇಳಿದರು. ಅದಾದ ನಂತರ ನಾವು ಗುರುವಾರ ತೊಗೊಂಬಂದು ಎಲ್ಲ ಫಿಟ್ ಮಾಡಿ ಹೋದ್ರು ಮಿಷಿನ್ನು. ಅದಾಗಿದ್ದ ನಂತರ ನೆಕ್ಸ್ಟು ಶುಕ್ರವಾರ ಅವತ್ತು ಮಿಷಿನ್ಗೆಲ್ಲನೂ ಪೂಜೆ ಮಾಡಿದ್ವಿ. ಇನ್ನೊಂದು ಏನು ತುಂಬ ಇಷ್ಟ ಆಯಿತು ಅಂದರೆ ನನಗೆ ಕಂಪ್ನಿ ಕಡೆಯಿಂದ ಮಿಷನ್ ಬಂದು ಗುರುವಾರ ಫಿಟ್ ಎಲ್ಲ ಮಾಡಿಕೊಟ್ಟು ಹೋದರು. ನನಗೆ ಶುಕ್ರವಾರನೇ ಡೆಮೋಕ್ಕೆಲ್ಲ ಕಳಿಸ್ಬಿಟ್ರು. ಯಾಕಂದರೆ ನಾನು ಆಲ್ರೆಡಿ ಫೋನಲ್ಲಿ ಸರ್ ಜೊತೆ ಮಾತಾಡಿದ್ದೆ. ಸರ್ ಈ ಥರ ಹಬ್ಬಕ್ಕೆಲ್ಲನೂ ಬಟ್ಟೆನ ಒಂದು ಸ್ವಲ್ಪ ಸ್ಟಾಕೆಲ್ಲ ಇಟ್ಕೊಂಡ್ಬಿಟ್ಟಿದ್ದೀವಿ, ಸ್ವಲ್ಪ ಡೆಮೋಗೆಲ್ಲ ಬೇಗ ಕಳಿಸಿದ್ರೆ ತುಂಬಾ ನಮಗೆ ಯೂಸ್ ಆಗುತ್ತೆ ಅಂತೇಳಿ ಆಲ್ರೆಡಿ ನಾನು ಫೋನಲ್ಲೆಲ್ಲ ಮಾತಾಡಿದೆ. ಆಯಿತು ಮೇಡಮ್ ಕಳಿಸ್ಕೊಡ್ತೀನಿ ಅಂಥೇಳಿ ಅವರು ಕೂಡ ಹೇಳಿದರು. ಶುಕ್ರವಾರ ಸಾಯಂಕಾಲ ಅನ್ನೋಷ್ಟರಲ್ಲಿ ಮಿಷಿನ್ ಎಲ್ಲನೂ ಇಳಿಸೋದ ತಕ್ಷಣವೇ ನಮಗೆ ಗುರುವಾರ ಎಲ್ಲ ಮಿಷಿನ್ ಏನು ಇಳಿಸಿದ್ರಲ್ವ, ನೆಕ್ಸ್ಟ್ ಡೇ ಶುಕ್ರವಾರ ಬೆಳಗ್ಗೆನೇ ಒಂದು 9:30 10 o'clock ಅನ್ನೋಷ್ಟರಲ್ಲಿ ಆಲ್ರೆಡಿ ನಮ್ಮ ಶಾಪಲ್ಲಿದ್ದರು ಡೆಮೋ ಕೊಡ್ತಕ್ಕಂತಹ ಸರು. ನಾವು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಮಷಿನ್ ಪೂಜೆ ಮಾಡಿದ್ರಾಯ್ತು ಅಂತೇಳಿ ನಾವು ಶಾಪ್ಗೆ ಬಂದ್ವಿ. ನಾವು ಪೂಜೆ ಮಾಡೋಷ್ಟರಲ್ಲಿ ಆಲ್ರೆಡಿ ಡೆಮೋ ಕೊಡ್ತಕ್ಕಂತಹ ಸರ್ನು ಬಂದಿದ್ದರು, ಅಲ್ಲಿ ನಿಂತಿದ್ದಾರೆ, ನಿಮಗೆ ಕಾಣಿಸ್ತಿರ್ಬೋದು. ನಾವು ಪೂಜೆ ಮಾಡೋವರೆಗೂ ವೇಟ್ ಮಾಡ್ತಾಯಿದ್ರು. ನೋಡ್ತಿರ್ಬೋದು. ಇವಾಗ ಯಾವುದೇ ಮೆಷಿನ್ ತೊಗೊಂಡ್ರು
ತೊಗೊಂಡ್ರು ಫಸ್ಟು ನಮ್ಮ ಮನೇಲಿ ನಮ್ಮ ಆಂಟಿನೇ ಪೂಜೆ ಮಾಡೋದು. ನಮ್ಮದು ಪಾರ್ಲರ್ದಿಂದ ಆಗಿರ್ಬೋದು, ಆಮೇಲೆ ರಾಟಿ ಮಿಷಿನ್ನು, ಆಮೇಲೆ ರೀಸೆಂಟಾಗಿ ಒಂದು ಜಾಕ್ ಮಿಷಿನ್ ತೊಗೊಂಡ್ವಿ ಅದು, ಆಮೇಲೆ ಎಂಬ್ರಾಯ್ಡ್ರಿ ಮಷೀನು 450 ಅಂತ ತಗೊಂಡ್ವಲ್ವ ಆ ಮಿಷಿನ್ ಆಗಿರ್ಬೋದು, ನಮ್ಮ ಮನೇಲಿ ಟ್ಯಾಕ್ಟ್ರಿ ಪೂಜೆ ಆಗಿರ್ಬೋದು ಎಲ್ಲನೂ ಆಂಟಿನೇ ಮಾಡೋದು. ಹಾಗಾಗಿ ಈ ಮಿಷಿನ್ ಕೂಡ ಅವರೇ ಪೂಜೆನ ಮಾಡಿದರು. ಅದಾದ ನಂತರ ನೆಕ್ಸ್ಟ್ ಪೂಜೆ ಎಲ್ಲನೂ ಮಾಡಬೇಕಾದ್ರೆ ಸರ್ ವೇಟ್ ಮಾಡಿದ್ರಲ್ವ, ಅವರು ಮತ್ತೆ ಇನ್ನೂ ಡಿಲೇ ಮಾಡೋದು ಬೇಡ ಅಂತೇಳಿ ಬೇಗ ಬೇಗ ಪೂಜೆ ಎಲ್ಲನೂ ಮುಗಿಸ್ಕೊಂಡು ಡೆಮೋ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡಿದರು. ಡೆಮೋ ಸಹ ತುಂಬಾ ನೀಟಾಗಿ ಹೇಳಿಕೊಟ್ರು. ಒಟ್ಟು ಬೇಗ ಬೇಗ ಹೇಳೋದಾಗಿರ್ಬೋದು, ಸ್ಪೀಡಾಗಿ ಹೇಳೋದು ಆ ಥರ ಏನು ಮಾಡಲಿಲ್ಲ. ಥ್ರೆಡ್ ಹಾಕೋದಕ್ಕೇ ನಮಗೆ ಪದೇ ಪದೇ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಅಂದರೆ 450 ಮಿಷಿನಲ್ಲಿ ಒಂದು ನೀಡಲ್ ಮಾತ್ರ ಆಗುತ್ತಲ್ವ, ಅದನ್ನು ಬೇಗ ಬೇಗನೆ ಒಂದು 2 ಮಿನಿಟ್ಸಲ್ಲಿ ನಾವು ಥ್ರೆಡ್ಡೆಲ್ಲನೂ ಹಾಕಿಬಿಟ್ಟು ಕಂಪ್ಲೀಟ್ ಮಾಡಿಬಿಡ್ತೀವಿ. ಬಟ್ ಈ ಥರ ದೊಡ್ಡ ಮಿಷಿನಲ್ಲಿ ಹಂಗಲ್ಲ, ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಅದೇನೋ ಹೇಳ್ತಾರಲ್ಲ ಫ್ರೆಂಡ್ಸ್, ಕಲಿಯೋ ತನಕ ಮಾತ್ರ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ ಹೇಳ್ತಾರಲ್ವ, ಆ ಥರ ಸ್ಟಾರ್ಟಿಂಗು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಕಲಿಬೇಕಾದ್ರೆ. ಹಾಗಾಗಿ ಫ್ರೇಮ್ ಸೆಟ್ಟಿಂಗ್ ಆಗಿರ್ಬೋದು, ಯಾವ ಥರ ಪ್ಲೇಸ್ ಮಾಡ್ಕೋಬೇಕು, ಯಾವ ಥರ ಮಾರ್ಕಿಂಗ್ ಮಾಡಬೇಕು ಅನ್ನೋದನ್ನು ಫುಲ್ಲು ಕಂಪ್ಲೀಟಾಗಿ ನೀಟಾಗಿ ಹೇಳಿಕೊಟ್ರು. ಬಟ್ ನಮ್ದು ಏನಪ್ಪ ಅಂದರೆ ಒಂದೇ ದಿನದಲ್ಲಿ ಎಲ್ಲನೂ ಥ್ರೆಡ್ ಹಾಕೋದು, ಆಮೇಲೆ ಫ್ರೇಮ್ ಸೆಟ್ ಮಾಡೋದು, ಕ್ಲಿಪ್ ಯಾವ ಥರ ಹಾಕ್ಬೋದು, ಸೈಜ್ ಯಾವ ಥರ ತೊಗೋಬೇಕು ಅಂತೆಲ್ಲನೂ ಹೇಳ್ಬಿಡ್ತಾರಲ್ವ ಒಂದೇ ದಿನದಲ್ಲಿ. ನಮಗೆ ಫುಲ್ ಕನ್ಫ್ಯೂಷನ್ ಆಗುತ್ತೆ. ಬಟ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಎಲ್ಲನೂ ಒಂದೇ ದಿನದಲ್ಲಿ ಹೇಳ್ಕೊಟ್ಟು ಹೋಗ್ಬಿಡ್ತಾರಲ್ವ, ಸ್ವಲ್ಪ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ಅವರು ಫುಲ್ ಎಲ್ಲನೂ ಇನ್ಫಾರ್ಮೇಷನ್ ನಮಗೇನು ಕೊಟ್ಟು ಹೋಗ್ತಾರಲ್ವ, ಅದ್ರದ್ದೇ ಒಂದು 4-5 ವಿಡಿಯೋನ ನಮಗೆ ಫೋನ್ ಮೂಲಕ ಕಳಿಸ್ಕೊಟ್ಟಿದ್ರು ಸರು. ಅದನ್ನು ನಾವು ನೆಕ್ಸ್ಟು ಬ್ಲೌಸಿಗೆ ಹಾಕಬೇಕಾದ್ರೆ ಅದನ್ನು ವಿಡಿಯೋ ನೋಡ್ತಾ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಂಡು ಸೆಟ್ಟಿಂಗ್ ಎಲ್ಲನೂ ವಿಡಿಯೋ ನೋಡ್ತಾ ಹಾಗೆ ಸ್ಕ್ರೀನಲ್ಲಿ ಸೆಟ್ ಮಾಡ್ತಾ ಹೋದರೆ ತುಂಬಾ ಈಸಿ ಆಗುತ್ತೆ ನಮಗೆ ಬ್ಲೌಸ್ ಹಾಕೋದಕ್ಕೆ. ಅವ್ರೇನು ಹೇಳಿದ್ರಪ್ಪ ಅಂದರೆ, ಒಂದೇ ದಿನದಲ್ಲಾದರೆ ಕನ್ಫ್ಯೂಸ್ ಆಗುತ್ತೆ ಮೇಡಮ್, ಸ್ವಲ್ಪ ನೀವು 1-2-3 ಬ್ಲೌಸು ನಿಮ್ಮದೇ ಡಿಸೈನನ್ನು ಹಾಕ್ಕೊಳ್ಳಿ, ಅದಾಗಿದ್ದ ನಂತರ ನೆಕ್ಸ್ಟು ಕಸ್ಟಮರ್ ಬ್ಲೌಸನ್ನು ಇಡಿ ಅಂತ ಹೇಳಿದರು. ಬಟ್ ನಿಜವಾಗ್ಲೂ ನನಗಷ್ಟು ಟೈಮೇ ಇರಲಿಲ್ಲ. ಆಲ್ರೆಡಿ ನಾನೇನು ಅಂದ್ಕೊಂಡಿದ್ದೆ, ಸ್ವಲ್ಪ ಸೆಟ್ಟಿಂಗ್ಸ್ ಎಲ್ಲ ಈಸಿ ಇರ್ಬೋದು. ಅಂದರೆ ನಾನು ಸ್ವಲ್ಪ ಯೂಟ್ಯೂಬ್ ವೀಡಿಯೋಗಳಲ್ಲಿ ನೋಡಿದ್ದೆ, ಒಂದು 4 ಆಪ್ಷನಲ್ಲಿ ನೀವು ಇದರಲ್ಲಿ ಸೆಟ್ಟಿಂಗ್ ಎಲ್ಲನೂ ಕಲ್ತ್ಬಿಡ್ಬೋದು ಅಂತೇಳಿ ಆ ಥರ ವೀಡಿಯೋಸ್ ಎಲ್ಲ ನೋಡಿ ಈಸಿ ಇರ್ಬೋದು ಅಂದ್ಕೊಂಡು ಬ್ಲೌಸ್ ಎಲ್ಲ ಸ್ಟಾಕ್ ಹಾಕ್ಕೊಂಡ್ಬಿಟ್ಟಿದ್ದೆ. ಆದರೆ ಸ್ವಲ್ಪ ಈಸಿ ಇದೆ, ಇಲ್ಲ ಅಂತಲ್ಲ. ಸ್ವಲ್ಪ ಸೆಟ್ಟಿಂಗ್ ಎಲ್ಲ ಮಾಡಿ ಸ್ವಲ್ಪ ಎಲ್ಲನೂ ಫ್ರೇಮ್ ಗಿಮ್ ಅಡ್ಜಸ್ಟ್ ಮಾಡೋದ್ರಲ್ಲಿ ಟೈಮ್ ಹಿಡಿಯುತ್ತೆ. ಹಾಗಾಗಿ ಫಸ್ಟು 450 ಮಿಷಿನಲ್ಲಾಗಿರ್ಬೋದು, ಇವಾಗೇನು ನಾವು ತೊಗೊಂಡಿದ್ದೀವಲ್ವ ದೊಡ್ಡ ಮಿಷಿನು, ಇದರಲ್ಲಾಗಿರ್ಬೋದು, ನಿಜವಾಗ್ಲೂ ಹೇಳ್ತೀನಿ, ನಾವು ಕಸ್ಟಮರ್ ಬ್ಲೌಸಿಗೆ ಫಸ್ಟ್ ಹಾಕಿರೋದು. ಯಾವುದು ಮನೆ ಬ್ಲೌಸ್ ಅಂತೂ ಯಾವುದು ಹಾಕ್ಕೊಂಡೇ ಇಲ್ಲ. ಜಸ್ಟ್ ಡೆಮೋಗೆ ಮಾತ್ರ ಏನು ಕೊಟ್ಟೋಗಿರ್ತಾರಲ್ವ ಅದ್ರದ್ದು ಅದು ವೇಸ್ಟ್ ಆಗೇ ಆಗುತ್ತೆ ಪೀಸು. ಯಾಕಂದರೆ ಎಲ್ಲ ಥರ ಇನ್ಫಾರ್ಮೇಷನ್ ಆಗಿರ್ಬೋದು, ಮತ್ತು ಬ್ಯಾಕು ಫ್ರಂಟು ಬುಟ್ಟಾಸ್ ಎಲ್ಲನೂ ಇನ್ಫಾರ್ಮೇಷನ್ ಕೊಟ್ಟು ಅದರಲ್ಲಿ ಹಾಕಿರ್ತಾರಲ್ವ, ಹಂಗಾಗಿ ಡೆಮೋಗೇನು ಕೊಟ್ಟಿರ್ತೀವಲ್ವ ಪೀಸ್, ಅದು ಸ್ವಲ್ಪ ವೇಸ್ಟ್ ಆಗುತ್ತೆ. ಅದಾಗಿದ್ದ ನಂತರ ನೆಕ್ಸ್ಟು 450 ಮಿಷಿನಲ್ಲೂ ಸಹ ನಾವು ಕಸ್ಟಮರ್ ಬ್ಲೌಸನ್ನೇ ಫಸ್ಟ್ ಹಾಕಿರೋದು. ಇವಾಗ ದೊಡ್ಡ ಮಿಷಿನ್ ಏನು ತೊಗೊಂಡಿದ್ದೀವಲ್ವ ಇದರಲ್ಲೂ ಸಹ ನಾವು ಕಸ್ಟಮರ್ ಬ್ಲೌಸೇ ಹಾಕಿರೋದು. ಯಾವುದೇ ಥರ ಪ್ರಾಬ್ಲಮ್ ಆಗಿಲ್ಲ. ಬಟ್ ಏನಪ್ಪ ಅಂದರೆ ಸ್ವಲ್ಪ ಪೇಷನ್ಸ್ ಇಲ್ಲೇ ವೀಡಿಯೋನ ನೋಡಿಕೊಂಡು ಸ್ವಲ್ಪ ಸೆಟ್ಟಿಂಗ್ ಎಲ್ಲನೂ ಮಾಡಿಕೊಂಡು ಹಾಕಿದರೆ ಪರ್ಫೆಕ್ಟಾಗಿ ಫಿನಿಶಿಂಗ್ ಬರುತ್ತೆ. ನೀಟಾಗಿ ಎಲ್ಲ ಡೆಮೋ ಎಲ್ಲ ಹೇಳಿಕೊಟ್ಟು, ಬೆಳಗ್ಗೆ ನಾನು ಹೇಳಿದ್ನಲ್ವ ಸರ್ ಬಂದಿರೋದು ಒಂದು 10 ಗಂಟೆ ಆಗಿತ್ತು, ಹೋಗಬೇಕಾದ್ರೆ ಒಂದು 4 ಗಂಟೆ, ಅಲ್ಲಿವರೆಗೂ ಮನೇಲೇ ಇದ್ದು ಶಾಪಲ್ಲೇ ಇದ್ದು ನೀಟಾಗಿ ಡೆಮೋ ಎಲ್ಲನೂ ತಿಳಿಸ್ಕೊಟ್ಟು ಹೋದರು. ನಾವು ಪದೇ ಪದೇ ಇನ್ಫಾರ್ಮೇಷನ್ ಕೇಳಿ, ಯಾವುದೇ ಥರ ಕ್ವಶನ್ಸ್ ಕೇಳಿ, ಏನಾದರೂ ಕೇಳಿ, ಯಾವುದೇ ತರಹ ಸಿಟ್ಟು ಬರೋಂಗಿಲ್ಲ, ಏನೂ ಮಾಡ್ಕೊಳ್ಳೋಂಗಿಲ್ಲ. ನಮಗೆ ಎಷ್ಟು ಡೌಟ್ ಇದ್ರೂ ಕ್ಲಿಯರಾಗಿ ನಮಗೆ ತಿಳಿಸ್ಕೊಡ್ತಾರೆ. ಅದು ಒಂದು ತುಂಬಾ ಖುಷಿ ಆಯಿತು ನನಗೆ. ಮತ್ತು ಏನಾದರೂ ಡೌಟ್ ಇದ್ದರೆ, ಅಂದರೆ ನಾವೇನಾದರೂ ಡಿಸೈನ್ ಹಾಕಬೇಕಾದ್ರೆ ನಮಗೇನಾದರೂ ಡೌಟ್ ಬಂದರೆ ಕಾಲ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ ಅಂತಲೂ ಹೇಳಿದರು. ಹಾಗಾಗಿ 1-2 ಸರಿ ಫೋನ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ನು ತಿಳ್ಕೊಂಡು ಅದೆಲ್ಲ ಸ್ವಲ್ಪ ಸ್ಕ್ರೀನ್ಶಾಟ್ ಎಲ್ಲ ಕಳೆದು ವಾಟ್ಸಪ್ಪಿಗೆ ಹಾಕಿದರೆ ಅವರು ಅಲ್ಲೇ ನಮಗೆ ಕ್ಲಿಯರ್ ಮಾಡ್ತಾರೆ. ಯಾವುದು ತೊಗೋಬೇಕು, ಯಾವ ಸೆಟ್ಟಿಂಗ್ ತೊಗೊಂಡು ಎಲ್ಲಿ ಸೆಟ್ ಮಾಡಬೇಕು ಅನ್ನೋದನ್ನು ಆರಾಮಾಗಿ ಅಲ್ಲೇ ತಿಳಿಸ್ಕೊಟ್ಬಿಡ್ತಾರೆ ಸರು. ಅದು ನನಗೆ ತುಂಬಾ ಇಷ್ಟ ಆಯಿತು.
ಡೆಮೋ ಕೇಳಬೇಕಾದ್ರೆ ಇಬ್ಬರು ಇದ್ವಿ, ನಾನು ಮತ್ತು ಅಕ್ಕ ಇದ್ವಿ. ಆಂಟಿ ಒಂದು ಸ್ವಲ್ಪ ಹೊತ್ತು ಇದ್ರಷ್ಟೇ, ಅವರು ಆಮೇಲೆ ಹೋಗ್ಬಿಟ್ರು, ತಮಗಿಂದೇನೋ ಕೆಲಸ ಇದೆ ಅಂತೇಳಿ. ನಾನು ಮತ್ತು ಅಕ್ಕ ಇಬ್ಬರು ಕೂಡ ಡೆಮೋ ಕ್ಲಾಸಸನ್ನು ಅವರೊಂದು ಅರ್ಧ ನಾವೊಂದು ಅರ್ಧ ನೋಡ್ಕೊಂಡಿದ್ವಿ. ಯಾಕಂದರೆ ಹುಡುಗರು ಇದ್ದಾರಲ್ವ, ಒಬ್ಬರು ಕರ್ಕೊಳ್ಳಿಕ್ಕೆ ಬೇಕೇ ಬೇಕು ಅವತ್ತು. ಹಾಗಾಗಿ ಅವರು ಸ್ವಲ್ಪ ಹೊತ್ತು ಕರ್ಕೊಂಡಾಗ ನಾನು ಡೆಮೋ ಕ್ಲಾಸ್ ಅಟೆಂಡ್ ಮಾಡಿದ್ದೆ. ಅಂದರೆ ಬೇರೆ ಬೇರೆ ಸೆಟ್ಟಿಂಗ್ಸ್ ಇರುತ್ತಲ್ವ, ಇದು ಬ್ಯಾಕು ಮತ್ತು ಫ್ರಂಟು ಅವರು ಅಕ್ಕ ತೊಗೊಂಡಿದ್ರು. ನಾನು ಥ್ರೆಡ್ ಹಾಕೋದಾಗಿರ್ಬೋದು, ಸ್ಲೀವ್ಸ್ ಅಟ್ಯಾಚ್ಮೆಂಟಿಂದು ನಾನು ಡೆಮೋ ತೊಗೊಂಡಿದ್ದೆ. ಹಾಗಾಗಿ ಸರ್ ನಿಮಗೇನಾದರೂ ಡೌಟ್ ಬಂದರೆ ಇಬ್ಬರು ಇದ್ದಾಗ ಕಾಲ್ ಮಾಡಿ, ಯಾಕಂದರೆ ಇಬ್ಬರು ಕೂಡಿ ನೀವು ಡೆಮೋ ಕ್ಲಾಸಸನ್ನು ಕೇಳಿದ್ದೀರಿ. ಹಾಗಾಗಿ ನಿಮಗೇನಾದರೂ ಡೌಟ್ ಬಂದರೆ ಇಬ್ಬರು ಇದ್ದಾಗ ನಂಗೆ ಕಾಲ್ ಮಾಡಿ ಅಂತ ಹೇಳಿದರು. ನಾವು ಹೋಗಬೇಕಾದ್ರೆ ಆಯಿತು ಸರ್, ಅದೇ ಥರ ಮಾಡ್ತೀವಿ ಅಂತೇಳಿ ಹೇಳಿ ಕಳಿಸಿದ್ವಿ. ಇವಾಗ ಫುಲ್ ಎಲ್ಲನೂ ಡೆಮೋ ಎಲ್ಲ ಹೇಳಿಕೊಟ್ಟು ನೆಕ್ಸ್ಟು 4 o'clockವರೆಗೂ ಅಲ್ಲೇ ಶಾಪಲ್ಲೇ ಇದ್ದು ಫುಲ್ ಡೀಟೇಲ್ಸಾಗಿ ಎಲ್ಲ ತಿಳಿಸ್ಕೊಟ್ಟು ಹೋಗಿದ್ರು ಸರು. ನಾನು ಇವತ್ತಿನ ವೀಡಿಯೋದಲ್ಲಿ ಯಾವ ಥರ ಮಿಷಿನನ್ನು ತೊಗೊಂಡ್ವಿ, ಡೆಮೋ ಎಲ್ಲ ಯಾವ ಥರ ಇತ್ತು, ಹಾಗೆ ಮಿಷಿನ್ ಪೂಜೆ ಎಲ್ಲ ಯಾವ ಥರ ಮಾಡಿದ್ವಿ ಅನ್ನೋದನ್ನು ನಾನು ಎಲ್ಲನೂ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಿಷಿನ ಎಲ್ಲಿಂದ ತರಿಸಿದ್ವಿ ಮತ್ತು ಎಷ್ಟು ಪ್ರೈಸ್ ಆಯ್ತು, ನಾವು ಯಾವ ಥರ ಅಮೌಂಟನ್ನು ಅಡ್ಜಸ್ಟ್ ಮಾಡಿದ್ವಿ ಅನ್ನೋದನ್ನು ಇನ್ಫಾರ್ಮೇಷನ್ ಹೇಳೋಣ ಅಂತಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ, ಹಾಗಾದರೆ ಮಾತ್ರ ನಾನು ವೀಡಿಯೋನ ಮಾಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನಗೆ ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.